ಎಜುಕೇಶನ್ಗೆ ಸಂಬಂಧಪಟ್ಟಂತ ಒಂದು ಗೋಲ್ಮಾಲ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್. ಹಾಗಾದ್ರೆ ಅದೇನ್ ಸ್ಟೋರಿ ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಅಕ್ರಮದ ಗೂಡಾಯ್ತ ಶಿಕ್ಷಣ ಇಲಾಖೆ ಅನ್ನೋದು ಪ್ರಶ್ನೆ. ಶಾಲೆ ಮಾನ್ಯತೆ ಬೇಕು ಅಂದ್ರೂ ಕೂಡ ಹಣ ಕೊಡಬೇಕಾ? ಬಿಒ ಡಿಡಿಪಿಐಗಳ ವಿರುದ್ಧ ಲಂಚದ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹಣ ಕೊಟ್ರೆ ಮಾತ್ರ ಶಾಲೆ ನವೀಕರಣ ಮಾಡ್ತಾರಂತೆ ಆ ಅಧಿಕಾರಿ. ಕೋರ್ಟ್ ಆದೇಶ ಇದ್ರೂ ಕೂಡ ನವೀಕರಣಕ್ಕೆ ಹಿಂದೇಟು ಹಾಕ್ತಾ ಇರುವಂತ ಅಧಿಕಾರಿ ಯಾರು? ಹಣ ಡಿಮ್ಯಾಂಡ್ ಮಾಡುವ ಆ ಅಧಿಕಾರಿ ಯಾರು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ಅಧಿಕಾರಿಯ ಲಂಚ ಬಾಕತನವನ್ನ ಅನಾವರಣ ಮಾಡ್ತಾ ಇದ್ದೀವಿ. ಇದು ಗ್ಯಾರಂಟಿ ನ್ಯೂಸ್ ನಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಅಕ್ರಮದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ ಅನ್ನುವಂತ ಪರಿಸ್ಥಿತಿ ಇದೆ. ಹೊಸಕೋಟೆಯಲ್ಲಿ ಅಧಿಕಾರಿ ಹಣದಾಹಕ್ಕೆ ವಿದ್ಯಾರ್ಥಿಗಳ ಭವಿಷ್ಯ ತಂತ್ರ ಆಗ್ತಾ ಇದೆ. ಹೊಸಕೋಟೆಯಲ್ಲಿರುವ ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಸ್ಟೋರಿ. ಹಣ ಕೊಟ್ರೆ ಶಾಲೆ ರಿನ್ಯೂವಲ್ ಮಾಡ್ಕೊಡ್ತೀನಿ ಅಂತ ಡಿಡಿಪಿಐ ಹೇಳ್ತಾರಂತೆ. ಬೆಂಗಳೂರು ಗ್ರಾಮಾಂತರ ಡಿಡಿಪಿಐ ಬೈಲಾಂಚಿನಪ್ಪ ವಿರುದ್ಧ ಇಂಥದೊಂದು ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಹಣ ಕೊಟ್ಟಿಲ್ಲ ಅಂತ ಮಾನ್ಯತೆ ನವೀಕರಣ ಮಾಡದೆ ಹಂಗೆ ಕಳಿಸ್ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಖಾಸಗಿ ಶಾಲೆಗೆ ಕಿರುಕುಳ ಕೊಡ್ತಿದ್ದಾರಂತೆ ಆ ಅಧಿಕಾರಿ. ಶಿಕ್ಷಣ ಸಚಿವರು ಹೇಳಿದ್ರು ಕೂಡ ನವೀಕರಣ ಮಾಡೋದಕ್ಕೆ ಡಿಡಿಪಿಐ ಮುಂದಾಗ್ತಾ ಇಲ್ಲ. ನವೀಕರಣ ಆಗದೆ ಕಳೆದ 3 ವರ್ಷಗಳಿಂದ ಅತಂತ್ರ ಆಗಿದೆ. ಹಣ ಕೊಟ್ಟಿಲ್ಲ ಅಂತ ಅಂದ್ರೆ 16 ಕಂಡೀಷನ್ ಅನ್ನ ಡಿಡಿಪಿಐ ಹಾಕ್ತಿದ್ದಾರಂತೆ. ಕಳೆದ 39 ವರ್ಷಗಳಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂತಹ ಶಾಲೆಯ ಸ್ಥಿತಿ ಈಗ ಅತಂತ್ರ ಆಗಿದೆ. ಹೊಸಕೋಟೆಯಲ್ಲಿ ಅಧಿಕಾರಿ ಹಣದಾಹಕ್ಕೆ ವಿದ್ಯಾರ್ಥಿಗಳೇ ಅತಂತ್ರ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ದುಡ್ಡು ಕೊಟ್ರೆ ಕೆಲಸ ಆಗುತ್ತೆ, ಸಚಿವರು ಹೇಳಿದ್ರು ಆಗಲ್ಲ, ಯಾವ ನಿಯಮಗಳನ್ನ ಅನುಸರಿಸಿದ್ರು ಕೂಡ ಆಗಲ್ಲ, ದುಡ್ಡು ಕೊಟ್ರೆ ಮಾತ್ರ ಕೆಲಸ ಮಾಡ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈ ಡಿಡಿಪಿಐ ಹಿಂಗ್ ನಡ್ಕೊಳ್ತಿದ್ದಾರಂತೆ. ಹಂಗಾಗಿ ಇದರಿಂದ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗ್ತಾ ಇದೆ. ಕಾರಣ ಶಾಲೆ ನವೀಕರಣ ಆಗದೆ ಅತಂತ್ರ ಪರಿಸ್ಥಿತಿಯನ್ನ ತಲುಪ್ತಾ ಇದೆ. ಅವ್ರು ಹೇಳ್ತಾರೆ, ಯಾಕೆ ಸ್ವಾಮಿ ಮಾಡಿದ್ದೀರಿ ಅಂದರೆ ನೀವು ನಮಗೆ ಸ್ಪಂದಿಸಲಿಲ್ಲ ರೀ. ಇದೇ BEO ಆಗಿದ್ದಾಗ ಅಪ್ಡೇಟ್ ರಿನ್ಯೂವಲ್ಸ್ ಕೊಡ್ತಾರೆ. ಆದರೆ ಅದೇ ಬೈಲಾಂಚಿನಪ್ಪ ಅನ್ನೋ ಬೆಂಗಳೂರು ಗ್ರಾಮಾಂತರದ DDPI ಬರೀ ಈ ಒಂದು ಅಕ್ರಮ ಹಣಕ್ಕೋಸ್ಕರ ಇದನ್ನು ಮಾನ್ಯತೆ ನವೀಕರಿಸ್ಕೊಡೋದಿಲ್ಲ. ಇವರು 2 ವರ್ಷಗಳಿಂದ ಮಾನ್ಯತೆ ನವೀಕರಣಕ್ಕೆ ಆಗ್ತಾ ಇರ್ತಾರೆ, ತಿರಸ್ಕಾರ ಮಾಡಿ ಹೊಡಿತಾರೆ. ಆಮೇಲೆ ರಿಕಗ್ನೈಸ್ ಮಾಡ್ತೀನಿ ನೀವು ಮತ್ತೆ ಹಾಕಿದ್ರೆ ಅಂತಾರೆ. ಇವ್ರೇನು ಮಾಡ್ತಾರೆ, ನ್ಯಾಯಾಲಯಕ್ಕೆ ಹೋಗಿ ಹೈಕೋರ್ಟಲ್ಲಿ ಸ್ಟೇ ತರ್ತಾರೆ. ಸ್ಟೇ ಬಂದು 3 ವರ್ಷ ಆದ್ರೂ ಆಗ ನ್ಯಾಯಾಲಯಕ್ಕೆ ಆತನ ಗೌರವ ಕೊಡೋದಿಲ್ಲ. ಆ ಸ್ಟೇ ಇದ್ರೂ ಸಹಿತ ಮಾನ್ಯತೆ ನವೀಕರಣ ಮಾಡೋದಿಲ್ಲ. ಇಂಥ ಅಧಿಕಾರಿನ ಏನಂತೀರಿ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಶಿಕ್ಷಣ ಸಚಿವರು ನ್ಯಾಯಾಲಯಕ್ಕೂ ಗೌರವ ಕೊಡದಿರುವಂಥ ಅಧಿಕಾರಿನ, ಜೊತೆಗೆ ಸರ್ಕಾರಕ್ಕೆ ಅಗೌರವ ತೋರಿಸ್ತಾ ಇರೋಂಥ ಅಧಿಕಾರಿನ, ಬರೀ ದುಡ್ಡು ಮಾಡಬೇಕು ಅಂತ ಬಂದಿರೋ ಅಧಿಕಾರಿನ ಇವತ್ತು ಅದೇ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಅವ್ರು ಹೇಳ್ತಾರೆ, ಯಾಕೆ ಸ್ವಾಮಿ ಮಾಡಿದ್ದೀರಿ ಅಂದರೆ ನೀವು ನಮಗೆ ಸ್ಪಂದಿಸಲಿಲ್ಲ ರೀ. ಇದೇ BEO ಆಗಿದ್ದಾಗ ಅಪ್ಡೇಟ್ ರಿನ್ಯೂವಲ್ಸ್ ಕೊಡ್ತಾರೆ. ಆದರೆ ಅದೇ ಬೈಲಾಂಚಿನಪ್ಪ ಅನ್ನೋ ಬೆಂಗಳೂರು ಗ್ರಾಮಾಂತರದ DDPI ಬರೀ ಅಲ್ರಿ ರಿನ್ಯೂವಲ್ ಮಾಡ್ತಾ ಇಲ್ಲ. ಎಷ್ಟು ವರ್ಷದಿಂದ? 2 ವರ್ಷದಿಂದ. ಏನು ಹೇಳ್ತಾರೆ ಕೇಳಿದ್ರೆ ನಿಮ್ಮದು ರೂಲ್ಸ್ಗಳ ಪ್ರಕಾರ ಇಲ್ಲ ಅಂತಾರೆ. ನಮ್ಮದು 39 ವರ್ಷದಿಂದ ಕರೆಕ್ಟಾಗಿತ್ತು, ಇವಾಗ ಯಾಕೆ ಇಲ್ಲ ಅಂತ ನಮ್ಮ ಪ್ರಶ್ನೆ. ಪ್ರಾಬ್ಲಮ್ ಮಾಡ್ತಿರೋದು ಯಾರು? ನಮಗೆ DDPI ರಿನ್ಯೂವಲ್ ಮಾಡ್ತಾ ಇಲ್ಲ. ಈಗ ಏನು ಸಮಸ್ಯೆ ಆಗ್ತಿದೆ ಸರ್? ಈಗ ನಮಗೆ ರಿನ್ಯೂವಲ್ ಮಾಡ್ತಾ ಇದ್ದರೆ RT ಅಮೌಂಟ್ ವಾಪಸ್ ಬರೋದಿಲ್ಲ. ಆಮೇಲೆ ನಮ್ಮ ಮಕ್ಕಳಿಗೆ ಮುಂದೆ ತೊಂದರೆ ಆಗ್ಬೋದು ಅಂತ ನಮಗೆ ಸಂಶಯ. ಸರ್, ಈಗ ಎಜುಕೇಷನ್ ಮಿನಿಸ್ಟರ್ ಏನಾದ್ರು ಭೇಟಿ ಆದ್ರೆ ಸರ್ ಈ ಥರ ಸಮಸ್ಯೆ? ಭೇಟಿ ಆಗಿ ಅವ್ರಿಗೆಲ್ಲ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ, ಆದರೂ ಆಗಿಲ್ಲ. ಅಲ್ರಿ ರಿನ್ಯೂವಲ್ ಮಾಡ್ತಾ ಇಲ್ಲ. ಎಷ್ಟು ವರ್ಷದಿಂದ? 2 ವರ್ಷದಿಂದ. ಏನು ಹೇಳ್ತಾರೆ ಕೇಳಿದ್ರೆ?
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ಈ DTPI ಲಂಚಾವತಾರಕ್ಕೆ ಒಂದು ಶಾಲೆ ಅತಂತ್ರ ಪರಿಸ್ಥಿತಿ ತಲುಪುತ್ತೆ, ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿ ಇರುತ್ತೆ ಅಂದ್ರೆ ಸಚಿವರು ಹೇಳಿದ್ರು ಕೇಳಲ್ಲ, ನಿಯಮಗಳನ್ನ ಫಾಲೋ ಮಾಡಿದ್ರು ಕೇಳಲ್ಲ ಅಂತ ಅಂದ್ರೆ ಇವರ ವಿರುದ್ಧ ಇಲ್ಲಿ ತನಕ ಏನ್ ಕ್ರಮ ಆಗಿದೆ ಅನ್ನೋದು ಕೂಡ ಪ್ರಶ್ನೆ. ಶ್ರುತಿ, ಇದೇ ಒಂದು ಪ್ರಶ್ನೆಯನ್ನ ಹೊಸಕೋಟೆ ಸಮೀಪ ಇರುವಂತಹ ಸ್ವಾಮಿ ವಿವೇಕಾನಂದ ಶಾಲೆಯ ಸಂಸ್ಥಾಪಕ ನಾಗರಾಜ್ ಗುಪ್ತಾ ಕೇಳ್ತಿದ್ದಾರೆ. ಕಳೆದ 39 ವರ್ಷಗಳಿಂದ ಅತ್ಯಂತ ಗುಣಮಟ್ಟದ, ಅಂದ್ರೆ ಇಡೀ ರಾಜ್ಯದಲ್ಲಿ ಉತ್ತಮ ಫಲಿತಾಂಶ ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆನೂ ಕೂಡ ಒಂದಾಗಿರುತ್ತೆ. 39 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇರುವಂತಹ ಸಂಸ್ಥೆ ಇದೀಗ ಕಳೆದ 3 ವರ್ಷಗಳಿಂದ ಅತಂತ್ರವಾಗಿದೆ. ಅದರಲ್ಲೂ ಕೂಡ ರಿನಿವಲ್ ಆಗಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈಗ SLC ಪರೀಕ್ಷೆ ಬರೀತಾ ಇರುವಂತಹ ಮಕ್ಕಳ ಭವಿಷ್ಯ ಇದೀಗ ಒಂದ್ ರೀತಿ ತೂಗು ಕತ್ತರಿಯಲ್ಲಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಈ ಹಿಂದೆ ಬೆಂಗಳೂರು ಗ್ರಾಮಾಂತರದ ಸದ್ಯ DDPI ಆಗಿರುವಂತಹ ಬೈಲಾಂಜಿನಪ್ಪ ಹಿಂದೆ ಅವರೇ ಹೊಸಕೋಟೆಯ BEO ಆಗಿರ್ತಾರೆ. BEO ಆಗಿದ್ದಂತಹ ಸಂದರ್ಭದಲ್ಲಿ ಶಾಲೆಯ ನವೀಕರಣವನ್ನ ಕಾಲಕ್ಕೆ ಮಾಡ್ತಾ ಬರ್ತಾ ಇರ್ತಾರೆ. ಆದ್ರೆ ಅವರು ಪ್ರಮೋಷನ್ ಆಗಿ DDPI ಆಗಿ ಬಂದ ನಂತರ ವಿನಾಕಾರಣ ಕಿರುಕುಳವನ್ನ ಕೊಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ. ಹಣ ಕೊಡ್ಲಿಲ್ಲ ಅಂತಂದ್ರೆ 16 ಕಂಡೀಷನ್ಸ್ ಗಳನ್ನ ಹಾಕ್ತಾರೆ. ನೀವು ಈ ಕಂಡೀಷನ್ಸ್ ಅಲ್ಲಿ ಫೇಲ್ ಆಗಿದ್ದೀರಾ, ಹಾಗಾಗಿ ನಿಮ್ಗೆ ನವೀಕರಣವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ಮಾತನ್ನು ಹೇಳಿದ್ರ ಮೂಲಕ ಕಳೆದ 3 ವರ್ಷಗಳಿಂದ ನವೀಕರಣವನ್ನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಶಾಲೆಯ ಆಡಳಿತ ಮಂಡಳಿ ಹೇಳ್ತಾ ಇದೆ. ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇವರ ವಿರುದ್ಧ ಸ್ಟೇಯನ್ನ ತರಲಾಗಿದೆ. ಆದ್ರೂ ನವೀಕರಣವನ್ನ ಮಾಡ್ತಾ ಇಲ್ಲ. ಶಿಕ್ಷಣ ಇಲಾಖೆಗೆ, ಶಿಕ್ಷಣ ಸಚಿವರಿಗೆ ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗೂ ಕೂಡ ದೂರನ್ನ ಕೊಟ್ಟಿದ್ದೀವಿ. ಈ ರೀತಿಯಾದಂತಹ DDPI ನಮಗೆ ನವೀಕರಣವನ್ನ ಮಾಡ್ತಾ ಇಲ್ಲ. 2190ಕ್ಕೂ ಹೆಚ್ಚು ಮಕ್ಕಳಲ್ಲಿ ವ್ಯಾಸಂಗವನ್ನ ಮಾಡ್ತಿದ್ದಾರೆ. ಒಬ್ಬ ಅಧಿಕಾರಿ ಹಣದಾಗದಿಂದಾಗಿ ಅವರೆಲ್ಲರ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಆಗ್ತಿದೆ. ಕೂಡಲೇ ನವೀಕರಣಕ್ಕೆ ಸೂಚನೆಯನ್ನ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಕೂಡ ಶಿಕ್ಷಣ ಸಚಿವರಾಗಿರ್ಬೋದು, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಹಾಗೇನೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಮುನಿಯಪ್ಪನೂ ಕೂಡ ನವೀಕರಣವನ್ನ ಮಾಡಿ ಅಂತ ಹೇಳಿ ಆದೇಶವನ್ನ ಮಾಡಿದ್ರು ಕೂಡ DDPI ನವೀಕರಣವನ್ನ ಮಾಡ್ತಾ ಇಲ್ಲ ಅನ್ನುವಂತ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾರೆ. ಈಗಾಗಲೇ ಈ ಎಲ್ಲಾ ಆದೇಶಗಳನ್ನ ಇಟ್ಕೊಂಡು ಮತ್ತೊಮ್ಮೆ ನ್ಯಾಯಾಲಯದ ಮೊರೆಯನ್ನ ಹೋಗ್ಬೇಕು. ಯಾಕೆಂತಂದ್ರೆ ನಾವು ಈಗ ಒಂದು ದಿನ ತಡ ಆದ್ರೂ ಕೂಡ SLC ಪರೀಕ್ಷೆಯನ್ನ ಬರಿತಾ ಇರುವಂತಹ ಮಕ್ಕಳ ಭವಿಷ್ಯದ ಮೇಲೆ ಅತಂತ್ರ ಆಗತ್ತೆ. ಜೊತೆಗೆ ಕಳೆದ 4-5 ವರ್ಷಗಳಿಂದ RTE ಹಣನೂ ಕೂಡ ಆ ಒಂದು ಶಿಕ್ಷಣ ಸಂಸ್ಥೆಗೆ ಬಂದಿಲ್ಲ. ಸರ್ಕಾರದಿಂದ ಬಿಡುಗಡೆ ಆಗ್ಬೇಕಾಗಿರುವಂತಹ RTE ಹಣನೂ ಕೂಡ ಬಿಡುಗಡೆ ಆಗಿಲ್ಲ. ಸೊ ನವೀಕರಣ ಆದ್ರೆ ಮಾತ್ರ ಆ ಹಣನೂ ಕೂಡ ಬಿಡುಗಡೆ ಆಗುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ಅಧಿಕಾರಿಯ ಈ ಒಂದು ಹಣದಾಗದಿಂದಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಇದೀಗ ಅತಂತ್ರದಲ್ಲಿ ಇರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.